Hello dear students, in the last class ನಾವು ಪ್ರಾಫಿಟ್ ಪ್ರಿಯಾರಿಟಿ ಇನ್ಕಾರ್ಪೊರೇಷನ್ ಒಂದು ಪ್ರಾಬ್ಲಮ್ನ ಎಸ್ ಅಂಡ್ ಕಂಪನಿ ಅಂತ ಹೇಳಿ ಒಂದು ಡಿಸ್ಕಷನ್ ಪ್ರಾಬ್ಲಮ್ ಮಾಡಿದ್ವಿ ಹೌದಾ. ಇದೇ ರೀತಿ ಇನ್ನೊಂದು ಪ್ರಾಬ್ಲಮ್ನ ಡಿಸ್ಕಷನ್ ಮಾಡೋಣ. ದಟ್ ಈಸ್ ದ ಪ್ರಕಾಶ್ ಟ್ರೇಡರ್ಸ್ ಲಿಮಿಟೆಡ್ ವಾಸ್ ಇನ್ಕಾರ್ಪೊರೇಟೆಡ್ ಆನ್ 1/8/2013. ಆ ಪ್ರಾಬ್ಲಮ್ನ ಡಿಸ್ಕಷನ್ ಮಾಡೋಣ. ಇಲ್ಲಿ ಕ್ವಶನ್ನ ನಾನು ರೀಡ್ ಔಟ್ ಮಾಡ್ತೀನಿ, ನೀವು ಅದನ್ನು ನೋಡ್ತಾ ಹೋಗಿ. Prakash Traders Limited was incorporated on 1/8/2013. See here, 1/8/2013. To take over the running business as from 1/4/2013. 1/4/2013. ಎಲ್ಲ ಪ್ರಾಬ್ಲಮ್ ಇಷ್ಟು ದಿನ ಬಿಡಿಸಿರೋ ಪ್ರಾಬ್ಲಮ್ ಒಳಗಡೆ ಇದೇ ಸೇಮ್ ಡೇಟೇ ಬಂದಿದೆ. ಅದರ ಅರ್ಥ ಯೂಶಲಿ ನಾವು 1/4ಗೆ ಇರುತ್ತೆ, ಬಟ್ ಇಲ್ಲಿ 8, 9, 10 ಆಗಬಹುದು ಅಷ್ಟೇ, ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಚೇಂಜಸ್ ಆಗೋದಿಲ್ಲ, ರೈಟ್. ಅಂಡ್ ದ ಫಾಲೋಯಿಂಗ್ ವಾಸ್ ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/3/2014, ರೈಟ್. ಇದೇ ರೀತಿ ಬರುತ್ತೆ. ನೆಕ್ಸ್ಟ್ ಐಟಮ್ನ ರೀಡ್ ಔಟ್ ಮಾಡೋಣ. ಸೊ ಪರ್ಟಿಕ್ಯುಲರ್ಸ್ ಅಮೌಂಟ್ ಒಳಗಡೆ ಟೋಟಲ್ ಸೇಲ್ಸ್ ಹೌದಾ, ರೆವೆನ್ಯೂ ಫ್ರಮ್ ದ ಆಪರೇಷನ್ ಇನ್ ಬ್ರಾಕೆಟ್ ಟೋಟಲ್ ಸೇಲ್ಸ್ ಕೊಟ್ಟಿದ್ದಾರೆ 1,20,000 ಅಂಡ್ ಅದರ್ ಇನ್ಕಮ್ ಡ್ಯಾಶ್. ಟೋಟಲ್ ರೆವೆನ್ಯೂ ಎಷ್ಟಾಗುತ್ತೆ ಇಲ್ಲಿ 1,20,000. ಅಂಡ್ ನೆಕ್ಸ್ಟ್ ಎಕ್ಸ್ಪೆನ್ಸಸ್. ಸೊ ಒನ್ ಬೈ ಒನ್ ಮಾರ್ಕ್ ಮಾಡ್ಕೋತಾ ಹೋಗಿ. ಎಕ್ಸ್ಪೆನ್ಸಸ್ ಒಳಗಡೆ ಕಾಸ್ಟ್ ಆಫ್ ಸೇಲ್ಸ್. ಸೊ ಕಾಸ್ಟ್ ಆಫ್ ಸೇಲ್ಸ್ ಇಸ್ ಅ ಸೇಲ್ಸ್ ರೇಷಿಯೋ. Salaries, so it is a time ratio. Director fees post incorporation. Debenture interest post incorporation. Interest to vendors in bracket up to 1/1/2014. ನೋಡ್ರಿ ವೆಂಡರ್ಸ್ ಏನು ಕೊಟ್ಟಿದ್ದಾರೆ ಅಂದರೆ ಅಪ್ ಟು 1/1/2014 ಕೊಟ್ಟಿದ್ದಾರೆ. ಸೊ ಇದನ್ನ ವರ್ಕಿಂಗ್ ನೋಟ್ನ ನಾವು ಬೇರೆ ಹಾಕಬೇಕು. ಸೊ ಅಲ್ಲಿ ಟೈಮ್ ರೇಷಿಯೋ ಬರೋದಿಲ್ಲ, ಆ್ಯಕ್ಚುಯಲ್ ಅಂತ ಹೇಳಿ ಮಾರ್ಕ್ ಮಾಡಬೇಕು, ಆ್ಯಕ್ಚುಯಲ್ ಅಂತ ಹೇಳಿ. ಸೊ ರೆಂಟ್ ಆ್ಯಂಡ್ ರೇಟ್ಸ್ ಟೈಮ್ ರೇಷಿಯೋ. ಟ್ರಾವೆಲಿಂಗ್ ಕಮಿಷನ್ ಸೇಲ್ಸ್ ರೇಷಿಯೋ. ನೋಡ್ರಿ ಫಸ್ಟ್ ಕ್ಲಾಸ್ ಒಳಗಡೆ ನಾನು ಹೇಳಿದ್ದೀನಿ ಯಾವ ರೀತಿ ಟೈಮ್ ರೇಷಿಯೋ, ಯಾವ ರೀತಿ ಸೇಲ್ಸ್ ರೇಷಿಯೋ ತಗೋಬೇಕು ಅಂತ ಹೇಳಿ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಟ್ರಾವೆಲರ್ಸ್ ಕಮಿಷನ್ ಅಂತಂದರೆ ಇಟ್ಸ್ ರಿಲೇಟ್ ಟು ದ ಸೇಲ್ಸ್. ನಾವೇನು ಪ್ರಾಡಕ್ಟನ್ನ ಪ್ರೊಡ್ಯೂಸ್ ಮಾಡ್ತೀವಿ ಅದನ್ನು ನಾವು ಟ್ರಾನ್ಸ್ಪೋರ್ಟ್ ಮಾಡಿ ಬೇರೆ ಕಡೆ ನಾವು ಗೂಡ್ಸನ್ನು ಸೆಂಡ್ ಮಾಡ್ತೀವಿ. ಸೊ ಸೇಲ್ಸ್ ರೇಷಿಯೋ ಹೌದಾ. ಆಫೀಸ್ ಎಕ್ಸ್ಪೆನ್ಸಸ್ ಮಂತ್ಲಿ ನಾವು ಪೇ ಮಾಡೋದ್ರಿಂದ ಟೈಮ್ ರೇಷಿಯೋ. ಹೀಗೆ ನೀವು ಅನಾಲಿಸಿಸ್ ಮಾಡ್ಕೋಬೇಕು, ರೈಟ್. ಡಿಸ್ಕೌಂಟ್ ಸೇಲ್ಸ್ ರೇಷಿಯೋ. ಡಿಸ್ಕೌಂಟನ್ನ ಸೇಲ್ಸ್ ಇನ್ಕ್ರೀಸ್ ಆಗಲಿ ಅನ್ನೋದಕ್ಕೋಸ್ಕರ ನಾವು ಡಿಸ್ಕೌಂಟ್ ಕೊಡ್ತೀವಿ, ಇಟ್ಸ್ ರಿಲೇಟ್ ಟು ದ ಸೇಲ್ಸ್ ರೇಷಿಯೋ. ಸೊ ಸೇಲ್ಸ್ ರೇಷಿಯೋ. ಡೆಪ್ರಿಷಿಯೇಷನ್ ಟೈಮ್ ರೇಷಿಯೋ. ಅಡಿಟರ್ ಫೀಸ್ ಟೈಮ್ ರೇಷಿಯೋ. ಬ್ಯಾಡ್ ಡೇಟ್ಸ್ ಇಲ್ಲಿ ಹಿಂದ್ಗಡೆ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಆ್ಯಕ್ಚುಲ್ ಅಂತ ಹೇಳಿ ಮಾರ್ಕ್ ಮಾಡ್ಕೊಳ್ಳಿ. ಸೊ ಕ್ಯಾರೇಜ್ ಔಟ್ವರ್ಡ್ ಸೇಲ್ಸ್ ರೇಷಿಯೋ. ಫಾರ್ಮೇಷನ್ ಎಕ್ಸ್ಪೆನ್ಸಸ್ ಪೋಸ್ಟ್ ಇನ್ಕಾರ್ಪೊರೇಷನ್. ಅಡ್ವರ್ಟೈಸ್ಮೆಂಟ್ ಸೇಲ್ಸ್ ರೇಷಿಯೋ ಹೌದಾ. ಸೊ ಇಲ್ಲಿ ಐಟಮ್ ಇಷ್ಟು ಐಟಮ್ ಕೊಟ್ಟಿದ್ದಾರೆ. ಸೊ ಟೋಟಲ್ ಎಕ್ಸ್ಪೆನ್ಸಸ್ ಕೊಟ್ಟು 1,05,000. ಪ್ರಾಫಿಟ್ ಫಾರ್ ದ ಇಯರ್ 15,000. ಟೋಟಲ್ 1,20,000. ಅರ್ಥ ಆಯ್ತಲ್ಲ, ಎಲ್ಲರೂ ಮಾರ್ಕ್ ಮಾಡ್ಕೊರಿ. ನೆಕ್ಸ್ಟು ಅಡ್ಜಸ್ಟ್ಮೆಂಟ್. ದ ಟೋಟಲ್ ಸೇಲ್ಸ್ ಫಾರ್ ದ ಇಯರ್ ಅಮೌಂಟ್ ಟು rupees 1,20,000. ಮೇಲೆ ಕ್ವಶನ್ ಒಳಗಡೆ ಟೋಟಲ್ ಸೇಲ್ಸ್ ಕೊಟ್ಟಿದ್ರು, ಇಲ್ಲಿ ಕೊಟ್ಟಿದ್ದಾರೆ ಟೋಟಲ್ ಸೇಲ್ಸ್ ಎಷ್ಟಿದೆ ಇವಾಗ 1,20,000, ರೈಟ್. ಟೋಟಲ್ ಸೇಲ್ಸ್ ಕೊಟ್ಟಿದ್ದಾರೆ ಅವರು. However, it is ascertained that sales for April were 1.5 time ಅಂತ ಹೇಳ್ತಾರೆ. ನೋಡ್ರಿ ಏಪ್ರಿಲ್ ಒಳಗಡೆ 1.5 1.5 ಅಂತಲೂ ಬರ್ಕೋಬಹುದು ಅಥವಾ 1.5 ಅಂತಲೂ ನಾವು ಬರ್ಕೋಬಹುದು. ಆಫ್ ದ ಎವರೇಜ್ ಸೇಲ್ಸ್, ಅಂಡರ್ಲೈನ್ ದಟ್ ಎವರೇಜ್ ಸೇಲ್ಸ್ ಫಾರ್ ದ ಇಯರ್. ವೈ ದ ಸೇಲ್ಸ್ ಫಾರ್ ಜುಲೈ, ನವೆಂಬರ್, ಮಾರ್ಚ್ ವೇರ್ ಓನ್ಲಿ ಹಾಫ್. ನೋಡ್ರಿ ಜುಲೈ, ನವೆಂಬರ್ ಅಂಡ್ ಮಾರ್ಚ್ ವೇರ್ ಓನ್ಲಿ ಹಾಫ್ ಆಫ್ ದ ಎವರೇಜ್ ಸ್ಯಾಲರಿ. ಏಪ್ರಿಲಿಗೆ 1.5 ಕೊಟ್ಟಿದ್ದಾರೆ, ಜುಲೈ, ನವೆಂಬರ್, ಮಾರ್ಚ್ಗೆ ಹಾಫ್ ಕೊಟ್ಟಿದ್ದಾರೆ. ಇನ್ನು ಉಳಿದೆಲ್ಲ ಮಂತನ್ನು ನಾವು 1 ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಯಾವುದು ಕೊಟ್ಟಿಲ್ಲ ಅಲ್ಲ 1 ಅಂತ ಕನ್ಸಿಡರ್ ಮಾಡಬೇಕು. ಅಂದ್ರೆ ಮಂತ್ ವೈಸ್ 12 ತಿಂಗಳು ನಾವು ಮಾಡಿಕೊಂಡ್ರೆ 1ಗೆ ಏನು ಎಲ್ಲ ಮಂತಿಗೂ 1 ಅಂತ ಪಾಯಿಂಟ್ ಕೊಡ್ತೀವಿ. ಬಟ್ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಏಪ್ರಿಲ್ಗೆ 1.5 ಮತ್ತೆ ಜುಲೈ, ನವೆಂಬರ್, ಮಾರ್ಚ್ಗೆ ಹಾಫ್ ಅಂತ ತಗೊಂಡಾಗ ಇಲ್ಲಿ ಅಡ್ಜಸ್ಟ್ಮೆಂಟ್ ಸ್ವಲ್ಪ ಬೇರೆ ರೀತಿಯಿಂದ ಬರುತ್ತೆ.
ಮಾಡ್ತಾ ಹೋಗೋಣ. ಸ್ವಲ್ಪ ವರ್ಕಿಂಗ್ ನೋಟ್ ಜಾಸ್ತಿ ಆಗುತ್ತೆ ಇಲ್ಲಿ, ಹೌದಾ? ಹಾಫನ್ನ ಕನ್ಸಿಡರ್ ಮಾಡ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ ದೀಸ್ ಫಾರ್ ಜೂನ್ 2 ಟೈಮ್ಸ್ ನೋಡ್ರಿ, 1 ಟೈಮ್ನ ನಾವು ಕನ್ಸಿಡರ್ ಮಾಡ್ತೀವಿ, ಬಟ್ 2 ಟೈಮ್ಸನ್ನ ಕನ್ಸಿಡರ್ ಮಾಡ್ತೀವಿ ಆಫ್ ದ ಎವರೇಜ್ ಸೇಲ್ಸ್, ಹೌದಾ? ಔಟ್ ಆಫ್ ದ ಟೋಟಲ್ ಬ್ಯಾಡ್ ಡೇಟ್ಸ್. ನಾನು ಬ್ಯಾಡ್ ಡೇಟ್ಸ್ಗೆ ಹಿಂದೆ ಅಡ್ಜಸ್ಟ್ಮೆಂಟ್ ಇದೆ, ಅಲ್ಲಿ ಆ್ಯಕ್ಚುಲ್ ಅಂತ ಬರ್ಕೋರಿ ಅಂತ ಹೇಳಿದ್ದೆ, ರೈಟ್? ಸೊ ಟೋಟಲ್ ಬ್ಯಾಡ್ ಡೇಟ್ಸ್ rupees 350 ರಿಲೇಟ್ ಟು ದ ಡೇಟ್ಸ್ ಕ್ರಿಯೇಟೆಡ್ ಪ್ರೀ ಟು ಇನ್ಕಾರ್ಪೊರೇಷನ್ ಪೀರಿಯಡ್. ಟೋಟಲ್ ಬ್ಯಾಡ್ ಡೇಟ್ಸ್ ಎಷ್ಟಿದೆ ನೋಡ್ಕೊರಿ ಒಂದ್ಸಾರಿ. ಟೋಟಲ್ ಬ್ಯಾಡ್ ಡೇಟ್ಸ್ 600 ಇದೆ, ಹೌದಾ? ಆ 600 ಅಲ್ಲಿ 350 ಏನಂತ ಹೇಳ್ತಾರೆ ಅವರು, ಪ್ರೀ ಇನ್ಕಾರ್ಪೊರೇಷನ್ ಅಂತ ಹೇಳ್ತಾರೆ. ಸೊ 350 ಪ್ರೀ ಇನ್ಕಾರ್ಪೊರೇಷನ್ ಅಂದರೆ ರಿಮೈನಿಂಗ್ ಬ್ಯಾಲೆನ್ಸ್ ನ ವಿ ಹ್ಯಾವ್ ಟು ಟ್ರಾನ್ಸ್ಫರ್ ಟು ದ ಪೋಸ್ಟ್ ಇನ್ಕಾರ್ಪೊರೇಷನ್. ಅರ್ಥ ಆಗುತ್ತಲ್ಲ? 600 ರೂಪಾಯಿ ಒಳಗಡೆ 350 ಪ್ರೀ ಇನ್ಕಾರ್ಪೊರೇಷನ್ ಆದರೆ ರಿಮೈನಿಂಗ್ 250ನ ನಾವೇನಂತ ಕನ್ಸಿಡರ್ ಮಾಡಬೇಕು, ಪೋಸ್ಟ್ ಇನ್ಕಾರ್ಪೊರೇಷನ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಕ್ವಶನ್ ಅರ್ಥ ಆಯ್ತಲ್ಲ? ನಿಧಾನಕ್ಕೆ ಇನ್ನೊಂದ್ಸಾರಿ ನೀವು ನೋಡಿಕೊಂಡು ತಿಳ್ಕೊರಿ. ನಾನು ನಿಧಾನಕ್ಕೆ ಇವಾಗ ವರ್ಕಿಂಗ್ ನೋಟ್. ಸೊ working note, first one, calculation of sales ratio. ಸೊ ನಾವಿಲ್ಲಿ ಏನು ಮಾಡಿದ್ವಿ ಅಂತಂದ್ರೆ, ಹಿಂದೆ ಎಲ್ಲ ಏನು ಕಟ್ಟಿದ್ವಿ, ಎವರೇಜ್ ಸೇಲ್ಸ್ ಅಂತ ಕೊಟ್ಟಾಗ ಮಂತಿಂದ ಇಂಟು ಮಾಡಿದ್ವಿ, ಟೋಟಲ್ ಸೇಲ್ಸ್ ಕೊಟ್ಟಾಗ ಅದನ್ನ ಡೈರೆಕ್ಟ್ ಆಗಿ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡಿ ನಾವು ಹಚ್ಚಿದ್ವಿ. ಬಟ್ ಇಲ್ಲಿ ಸ್ವಲ್ಪ ಸ್ಲೈಟ್ ಡಿಫ್ರೆಂಟ್ ಇದೆ. ಸೊ ಇಲ್ಲಿ ನಾವೇನು ಮಾಡಬೇಕು ಅಂದ್ರೆ ನಿಧಾನಕ್ಕೆ ನೋಡ್ತಾ ಹೋಗೋಣ. ಸೊ ಟೋಟಲ್ ಸೇಲ್ಸ್. ಸೊ ಟೋಟಲ್ ಸೇಲ್ಸ್ ಎಷ್ಟು ಕೊಟ್ಟಿದ್ದಾರೆ ಅವರು? 1,20,000, ರೈಟ್? ಟೋಟಲ್ ಸೇಲ್ಸ್ ಇದೆ 1,20,000. ನಾವಿವಾಗ ಎವರೇಜ್ ಮಂತ್ಲಿ ಸೇಲ್ಸ್ ನ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಎವರೇಜ್ ಮಂತ್ಲಿ ಸೇಲ್ಸ್ ಅನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂದ್ರೆ 1,20,000 ಡಿವೈಡೆಡ್ ಬೈ 12 months. So divided by 12. So ಎಷ್ಟಾಗುತ್ತೆ ಅಂದ್ರೆ that is the 10,000 is the average monthly sales. ಅರ್ಥ ಆಗುತ್ತಲ್ಲ? ಎವರೇಜ್ ಮಂತ್ಲಿ ಸೇಲ್ಸ್ ಅನ್ನ ನಾವು ಡಿವೈಡೆಡ್ ಬೈ ಮಂತ್ಲಿ ಸೇಲ್ಸ್ ಕಂಡುಹಿಡಿಯಬೇಕಾದ್ರೆ ಡಿವೈಡೆಡ್ ಬೈ 12 months ಮಾಡಿದಾಗ 10,000 ಏನು ಬಂತು? 1 ಪರ್ ಮಂತ್ಗೆ, ಹೌದಾ? ಪರ್ ಮಂತ್ 1 ಮಂತ್ಗೆ 10,000 ಆಯಿತು. ಅದೇ ರೀತಿ ನಾವೀಗ ಪ್ರತಿ ಮಂತ್ದು ಕ್ಯಾಲ್ಕುಲೇಷನ್ ಮಾಡಬೇಕು. ಅರ್ಥ ಆಗುತ್ತಲ್ಲ? ನಾವಿಲ್ಲಿ ಏನು ಮಾಡ್ತೀವಿ, ಡೈರೆಕ್ಟ್ ಆಗಿ ಪ್ರೀ ಇನ್ಕಾರ್ಪೊರೇಷನ್ ಪೋಸ್ಟ್ ಇನ್ಕಾರ್ಪೊರೇಷನ್ ಹಚ್ಚಿ ಇಂಟು ಮಾಡಿಬಿಡ್ತೀವಿ. ಈಗ ಇಂಡಿವಿಜುವಲ್ ಮಂತ್ ಏಪ್ರಿಲ್, ಮೇ, ಜೂನ್, ಜುಲೈ ಅಲ್ಲಿಂದನೂ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಬರಬೇಕು. ಅರ್ಥ ಆಗುತ್ತಲ್ಲ? ಸೊ ಇಲ್ಲಿ ಏನು ಹೇಳ್ತಾರೆ ಅಂದ್ರೆ ಅವರು, ನಮ್ದು ಅಕೌಂಟ್ಸ್ 1/4ಗೆ ಸ್ಟಾರ್ಟ್ ಆಗಿದೆ, ಹೌದಾ? 1/4. ಸೊ ದಟ್ ಈಸ್ ಇಲ್ಲಿ ಹಾಕ್ತೀವಿ ನೋಡಿ, ಪ್ರೀ ಇನ್ಕಾರ್ಪೊರೇಷನ್ ಟೋಟಲ್ ಸೇಲ್ಸ್ ಏನಿದೆ ಅಂತ ಹೇಳಿ. ಸೊ ಫಸ್ಟ್ ಮಂತ್ ಏನು? ಏಪ್ರಿಲ್, ರೈಟ್? ಏಪ್ರಿಲ್ 1 month salary, sorry 1 month sales, that is 10,000. ಏಪ್ರಿಲ್ ಅಡ್ಜಸ್ಟ್ಮೆಂಟ್ ಒಳಗಡೆ ಏನು ಹೇಳ್ತಾರೆ ಅವರು? 1.5 ಅಂತ ಹೇಳ್ತಾರೆ. ಸೊ 1.5 ಮಾಡಿದಾಗ ಎಷ್ಟು ಬರುತ್ತೆ? ದಟ್ ಈಸ್ ದ 15,000. ಸೊ ಇಂಟು ಮಾಡಿ ಹಚ್ಚಿರಿ ನೀವು. ನೆಕ್ಸ್ಟ್ ಏಪ್ರಿಲ್ ಆದ್ಮೇಲೆ ಮೇ. ಸೊ 1 month sales is the 10,000. ಮೇ ಏನಾದರೂ ಕೊಟ್ಟಿದ್ದಾರೆ ನೋಡ್ಕೊರಿ ಅವರು? ಮೇ ಏನೂ ಹೇಳಿಲ್ಲ ಅವರು. ಸೊ ಮೇ ಮೆನ್ಷನ್ ಮಾಡಿಲ್ಲ. ಸೊ ಅವಾಗ ಏನು ಹೇಳಿಲ್ಲ ಅಂದ್ರೆ 1 ಅಂತ ಕನ್ಸಿಡರ್ ಮಾಡಬೇಕು. ದಟ್ ಈಸ್ 10,000 ಇಂಟು 1, 10,000. ನೆಕ್ಸ್ಟ್ ಜೂನ್. ಸೊ ಜೂನ್ ಬಗ್ಗೆ ಡಿಸ್ಕಷನ್ ಮೆನ್ಷನ್ ಮಾಡಿದ್ದಾರೆ ಅವರು. 10,000 ಇಂಟು 2. ಜೂನ್ ನೋಡ್ರಿ ಪರ್ಟಿಕ್ಯುಲರ್ ಆಗಿ 2 ಹೇಳ್ತಾರೆ. 2 ದಟ್ ಈಸ್ 20,000. and July 10,000. ಜುಲೈನು ಹೇಳ್ತಾರೆ ಅವರು. ಜುಲೈ ಏನಂತ ಹೇಳ್ತಾರೆ ಅವರು? ಹಾಫ್ ಅಂತ ಹೇಳ್ತಾರೆ ಅವರು, ಹೌದಾ? ಜುಲೈ ಹಾಫ್. ಸೊ 0.5. 10,000 ಇಂಟು 0.5 ಮಾಡಿದಾಗ 5,000 ಬರುತ್ತೆ, ಹೌದಾ? ಇದು ಪ್ರೀ ಇನ್ಕಾರ್ಪೊರೇಷನ್ ನೀವು ಅನಾಲಿಸಿಸ್ ಮಾಡಬೇಕು. 14218, ಹೌದಾ? ಇದು ನಿಮಗೆ ಲಕ್ಷ ಇರಬೇಕು. ಅದಕ್ಕೋಸ್ಕರ 4 month ಅಷ್ಟೇ ಕ್ಯಾಲ್ಕುಲೇಷನ್ ಮಾಡಬೇಕು. ಟೋಟಲ್ ಮಾಡ್ರಿ, ಇವಾಗ ಎಷ್ಟು ಸಿಗುತ್ತೆ? ಇದು 20 ಆಗಬೇಕು. ಸೊ ಟೋಟಲ್ ಇಸ್ 50,000. ನಮ್ದು ಏನಾಯ್ತು? ಪ್ರೀ ಇನ್ಕಾರ್ಪೊರೇಷನ್ ಟೋಟಲ್ ಸೇಲ್ಸ್
50,000 ಬಂತು. ಅರ್ಥ ಆಯ್ತಲ್ಲ? ಅಂಡ್ ನೆಕ್ಸ್ಟ್ ಇವಾಗ ನಾವೇನ್ ಮಾಡಬೇಕು, ಪೋಸ್ಟ್ ಇನ್ಕಾರ್ಪೊರೇಷನ್ ಬಗ್ಗೆ ಮಾಡ್ಕೋಬೇಕು. ಪೋಸ್ಟ್ ಇನ್ಕಾರ್ಪೊರೇಷನ್. ಸೊ ಪೋಸ್ಟ್ ಇನ್ಕಾರ್ಪೊರೇಷನ್ ಮಂತ್ ಯಾವ್ಯಾವ ಬರ್ತಾವು? ಜೂನ್, ಜುಲೈ ಅಂಡ್ ನೆಕ್ಸ್ಟ್ ಇವಾಗ ಆಗಸ್ಟ್. ಸೇಮ್ ಅದೇ ರೀತಿ ಹೌದಾ? ಆಗಸ್ಟ್ 10,000. ಆಗಸ್ಟ್ ಬಗ್ಗೆ ಏನು ಹೇಳಿಲ್ಲ ಅವರು, 1. ಸೊ ದಟ್ ಈಸ್ ದ 10,000. ಅಂಡ್ ನೆಕ್ಸ್ಟ್ ಸೆಪ್ಟೆಂಬರ್. ಸೆಪ್ಟೆಂಬರ್ ಬಗ್ಗೆನೂ ಯಾವುದೇ ಡಿಸ್ಕಷನ್ ಮಾಡಿಲ್ಲ. ದಟ್ ಈಸ್ ದ 1, 10,000. ಅಂಡ್ ನೆಕ್ಸ್ಟ್ ಅಕ್ಟೋಬರ್ 1. ಅಂಡ್ ನೆಕ್ಸ್ಟ್ ನವೆಂಬರ್. ನೋಡಿ ನವೆಂಬರ್ ಬಗ್ಗೆ ಅವ್ರು ಹೇಳಿದ್ದಾರೆ ಹೌದಾ? 10,000 ಇಂಟು ಹಾಫ್. ಸೊ ಇಲ್ಲೇ 5,000. ಅಂಡ್ ನೆಕ್ಸ್ಟ್ ಡಿಸೆಂಬರ್. ಡಿಸೆಂಬರ್ ಬಗ್ಗೆ ಏನು ಹೇಳಿಲ್ಲ. 10,000 ಇಂಟು 1, 10,000. ನೆಕ್ಸ್ಟ್ ಡಿಸೆಂಬರ್ ಆದ್ಮೇಲೆ ನೆಕ್ಸ್ಟ್ ಇಯರ್ ಅಂದ್ರೆ 2014 ಜನವರಿ ಹೌದಾ? ಜನವರಿ ಏನು ಹೇಳಿಲ್ಲ. ಸೊ 1, 10,000. ನೆಕ್ಸ್ಟ್ ಫೆಬ್ರವರಿ. ಸೊ ಫೆಬ್ರವರಿನು ಇಟ್ ಈಸ್ ಆಲ್ಸೋ 1, 10,000. ಏನು ಕೊಟ್ಟಿಲ್ಲ ಅಂದ್ರೆ 1 ಅಂತ ಕನ್ಸಿಡರ್ ಮಾಡಬೇಕು. ಅಂಡ್ ನೆಕ್ಸ್ಟ್ ಲಾಸ್ಟ್ ಮಾರ್ಚ್. ನೋಡ್ರಿ ಎಲ್ಲಿ ಬರಬೇಕು ಇದು? ಪೋಸ್ಟ್ ಇನ್ಕಾರ್ಪೊರೇಷನ್, ಪ್ರೀ ಇನ್ಕಾರ್ಪೊರೇಷನ್ 1/4 to 1/8 ಆಗಿದ್ರೆ ಇಲ್ಲಿ 1/8 to 31st 3 ಹಿಯರ್ ಮಾರ್ಚ್ ಹೌದಾ? ಮಾರ್ಚ್ಗೆ ಎಂಡ್ ಆಗುತ್ತೆ. ಮಾರ್ಚ್ ನ ಮೆನ್ಷನ್ ಮಾಡಿದ್ದಾರೆ ಹಾಫ್ ಅಂತ ಹೇಳಿ. ಸೊ 10,000 ಇಂಟು ಹಾಫ್ ದಟ್ ಈಸ್ 0.5. ಇಟ್ ಈಸ್ 5,000. ಸೊ ಎಲ್ಲ ಮಂತದ್ದು ಕ್ಯಾಲ್ಕುಲೇಷನ್ ಮಾಡಿದ್ವಿ. ಇವಾಗ ಪ್ರೀ ಪೋಸ್ಟ್ ಇನ್ಕಾರ್ಪೊರೇಷನ್ ಟೋಟಲ್ ಎಷ್ಟಾಯ್ತು ನೋಡಿ. ದಟ್ ಈಸ್ 70,000. 70,000. ಪ್ರೀ ಇನ್ಕಾರ್ಪೊರೇಷನ್ 50,000 ಅಂಡ್ ಪೋಸ್ಟ್ ಇನ್ಕಾರ್ಪೊರೇಷನ್ 70,000. ಇಲ್ಲಿ ಕೆಳಗಡೆ ಮಾಡ್ತೀನಿ. 50,000 ಈಸ್ ಟು 70,000. 0 ಕ್ಯಾನ್ಸಲ್ ಮಾಡಿ. 5:7. 5:7 ಏನಿದು? ಇಟ್ಸ್ ಅವರ್ ಸೇಲ್ಸ್ ರೇಷಿಯೋ. ಅರ್ಥ ಆಯ್ತಲ್ಲ? ಇಲ್ಲಿ ಏನ್ ಮಾಡಬೇಕು? ಮಂತ್ ವೈಸ್ ಕ್ಯಾಲ್ಕುಲೇಷನ್ ಮಾಡಬೇಕು. ಯಾವ ಮಂತಿಗೆ ಯಾವ ರೇಷಿಯೋ ಕೊಟ್ಟಿದ್ದಾರೆ ನೋಡ್ಕೋರಿ, ಯಾವ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ನೋಡ್ಕೋರಿ. ಏಪ್ರಿಲ್ಗೆ 1.5 ಕೊಟ್ಟಿದ್ರು, ಓಕೆ. ಜೂನ್ಗೆ 2 ಕೊಟ್ಟಿದ್ದಾರೆ, ಓಕೆ. ಜುಲೈಗೆ 1.5 ಕೊಟ್ಟಿದ್ದಾರೆ, ಓಕೆ. ರಿಮೈನಿಂಗ್ ಯಾವುದೇ ಮಂತದ್ದು ಕೊಟ್ಟಿಲ್ಲ ಅಂತಂದಾಗ ನೀವೇನ್ ಮಾಡಬೇಕು? 1 ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಅರ್ಥ ಆಗತ್ತಲ್ಲ? ಇವಾಗ ನಮ್ದು ಟೋಟಲ್ ಸೇಲ್ಸ್ ರೇಷಿಯೋ 5:7 ಬಂತು. ಅದೇ ರೀತಿ ಇವಾಗ ನಾವೇನ್ ಮಾಡಬೇಕು? ಟೈಮ್ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಟೈಮ್ ರೇಷಿಯೋ, ಕ್ಯಾಲ್ಕುಲೇಷನ್ ಆಫ್ ಟೈಮ್ ರೇಷಿಯೋ. ಸೆಕೆಂಡ್ ಒನ್ 2013 to 1/8/2013. So this one is a pre-incorporation. ಎಷ್ಟಾಯ್ತು ಮಂತು? So 4, 5, 6, 7. So 4 months, right? 4 months. Next, post-incorporation. It starts from 1/8/2013 to and its end to 31/3/2014, right? It is the remaining 8 months. So ನಿಮ್ಮದು ಇಲ್ಲಿ ರೇಷಿಯೋ ಏನಾಗುತ್ತೆ? 4:8 or simplifies it 1:2. ನಮ್ದು ಟೈಮ್ ರೇಷಿಯೋ ಏನೈತಿ ಇವಾಗ? 1:2 ಆಯಿತು. ಅರ್ಥ ಆಯ್ತಲ್ಲ ಪಾಯಿಂಟು? ಸೊ ಇನ್ನೊಂದ್ಸಲ ನೀವು ಅನಾಲಿಸಿಸ್ ಮಾಡ್ರಿ. ಅದೇ ರೀತಿ ಇಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ ಇನ್ನೊಂದು ಕೊಟ್ಟಿದ್ದಾರೆ ವೆಂಡರ್ಸ್. ನಾನು ಇಲ್ಲಿ ಮೇಲ್ ಮಾಡ್ತೀನಿ ನೋಡಿ. ಕ್ಯಾಲ್ಕುಲೇಷನ್ ಆರ್ ವೆಂಡರ್ಸ್ ರೇಷಿಯೋ. ವೆಂಡರ್ಸ್ ರೇಷಿಯೋ. ಸೊ ವೆಂಡರ್ಸ್ ರೇಷಿಯೋ ಏನು ಹೇಳ್ತಾರೆ ನೋಡ್ರಿ ಅವರು. ಇನ್ ಬ್ರಾಕೆಟ್ ಕೊಟ್ಟಾರ ಹೌದಾ? ಅಪ್ ಟು 1/1/2014 ಅಂತ ಹೇಳ್ತಾರೆ. ಸೊ 1/1/2014. ಅದರ ಅರ್ಥ ಪ್ರೀ ಕಾರ್ಪೊರೇಷನ್ ಒಳಗಡೆ ಏನು ಚೇಂಜ್ ಆಗಲ್ಲ. ಅದರ ಅರ್ಥ ಏನು? 1/4/2013 to 1/8/2013 ಏನು ಚೇಂಜಸ್ ಆಗಿಲ್ಲ ಇಲ್ಲಿ. ದಟ್ ಇಸ್ ದ 4 months, ರೈಟ್? ಆದ್ರೆ ಪೋಸ್ಟ್ ಇನ್ಕಾರ್ಪೊರೇಷನ್ ಅಪ್ ಟು ಎಲ್ಲಿವರೆಗೂ ಕೊಟ್ಟಿದ್ದಾರೆ ಅಂತ
ಜನವರಿವರೆಗೂ ಅಷ್ಟೇ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದಾ, ಅವರು ಏಪ್ರಿಲ್ 4 ಅಂತೂ ಸರಿಯಾಗಿ ಕೊಟ್ಟಿದ್ದಾರೆ. ಅಂಡ್ ನೆಕ್ಸ್ಟ್ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ ಅವರು ಅಲ್ಲಿ ಡಿಸೆಂಬರ್ವರೆಗೂ ಅಷ್ಟೇ ಕೊಟ್ಟಿದ್ದಾರೆ. ಸೊ ನಾವು ಅದಕ್ಕೆ ಏನು ಮಾಡಬೇಕು ಇವಾಗ 1/8/2013 ಟು ಜನವರಿ. ಸೊ 1/1/2014 ಎಷ್ಟು ಮಂತ್ ಆಗುತ್ತೆ? 8, 9, 10, 11, 12 ಅಷ್ಟೇ 12 ಮಂತ್ಸ್. ಹೌದಾ? ಅದರ ಅರ್ಥ ಏನು? ಡಿಸೆಂಬರ್ ಅಪ್ ಟು ಡಿಸೆಂಬರ್ ವರ್ಗೆ ಅಷ್ಟೇ ಹಿಡಿಬೇಕು. ಜನವರಿ ಕೌಂಟ್ ಮಾಡಬಾರ್ದು, ಯಾಕಂದ್ರೆ 1 ಇರೋದ್ರಿಂದ ಅಲ್ಲಿ ಏನಾಗುತ್ತೆ ಅಂದ್ರೆ 5 ಮಂತ್ಸ್. ಸೊ ನಮ್ದು ವೆಂಡರ್ಸ್ ರೇಷಿಯೋ ಏನಾಯ್ತು ಇವಾಗ? ದಟ್ ಈಸ್ 4:5. ಇದನ್ನ ಸಿಂಪ್ಲಿಫೈ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ 4:5, ರೈಟ್? ಅರ್ಥ ಆಯ್ತಲ್ಲ? ಅದೇ ರೀತಿ ಅಡ್ಜಸ್ಟ್ಮೆಂಟ್ ಒಳಗಡೆ ಬ್ಯಾಡ್ ಡೇಟ್ಸ್ ಒಂದು ಕೊಟ್ಟಿದ್ದಾರೆ. ಹೌದಾ? ಬ್ಯಾಡ್ ಡೇಟ್ಸ್ ನಾವು ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಬಿಡೋಣ. ವರ್ಕಿಂಗ್ ನೋಟ್, ದಟ್ ಈಸ್ ದ 4th one, ಬ್ಯಾಡ್ ಡೇಟ್ಸ್ ರೇಷಿಯೋ. ಸೊ ಬ್ಯಾಡ್ ಡೇಟ್ ಯಾವ ರೀತಿ ಮಾಡೋಣ ಅಂದ್ರೆ ಟೋಟಲ್ ಅಮೌಂಟ್ ಕ್ಯಾಲ್ಕುಲೇಷನ್ ಮಾಡೋಣ. ಟೋಟಲ್ ಬ್ಯಾಡ್ ಡೇಟ್ಸ್ ಎಷ್ಟಿದೆ? ದಟ್ ಈಸ್ ದ 600, ರೈಟ್? ಪ್ರೀ ಇನ್ಕಾರ್ಪೊರೇಷನ್ ಅವ್ರು ಏನ್ ಹೇಳ್ತಾರ? 350 ಯುಟಿಲೈಸ್ ಮಾಡ್ಕೋರಿ ಅಂತ ಹೇಳ್ತಾರ ಅವರು. ಅಂಡ್ ರಿಮೈನಿಂಗ್ 250 ಇಸ್ ಪೋಸ್ಟ್ ಇನ್ಕಾರ್ಪೊರೇಷನ್, ರೈಟ್? ಪೋಸ್ಟ್ ಇನ್ಕಾರ್ಪೊರೇಷನ್ ಇಷ್ಟೇ, ಡೈರೆಕ್ಟ್ ಆಗಿ ಹಚ್ಚಿಬಿಡೋಣ. ಅಲ್ಲಿ ಯಾವುದೇ ರೇಷಿಯೋ ಮಾಡೋ ನೆಸೆಸಿಟಿ ಬೀಳೋದಿಲ್ಲ. ಅರ್ಥ ಆಗುತ್ತಲ್ಲ? ಈ ರೇಷಿಯೋನ ಸರಿಯಾಗಿ ನೋಡ್ಕೋರಿ, ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳಿ ನಾನು ನೆಕ್ಸ್ಟ್ ಸ್ಟೇಟ್ಮೆಂಟ್ ಹಾಕ್ತೀನಿ. Statement showing profit and loss account for the year ending 31/3/2014. ಬರ್ಕೊಳ್ಳಿ ಅದನ್ನ. ನೆಕ್ಸ್ಟ್ particulars, basis or ratio, pre-incorporation and post-incorporation, right? Okay, first one, total sales. Total sales ನಾವು ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟಿರ್ತೀವಿ, ಪದೇ ಪದೇ ಮಾಡ್ಕೋಬೇಡ್ರಿ. ನೋಡ್ರಿ, ಪ್ರೀ ಇನ್ಕಾರ್ಪೊರೇಷನ್ಗೆ 50,000 and 70,000. ಹೌದಾ? ಸೇಲ್ಸ್ ರೇಷಿಯೋ 50,000 and 70,000, ರೈಟ್? ಸೊ ನೆಕ್ಸ್ಟ್ ಅದರ್ ಇನ್ಕಮ್ ಅಮೌಂಟ್ ಇಲ್ಲ. other income dash total 50,000 and 70,000. What is this? It is the total income or revenue. Total income or total revenue. Next, one by one. Expenses. ನೋಡ್ರಿ, ಒನ್ ಬೈ ಒನ್ ಮಾಡ್ಕೋತಾ ಹೋಗ್ರಿ. ಕಾಸ್ಟ್ ಆಫ್ ಸೇಲ್ಸ್. ಕಾಸ್ಟ್ ಆಫ್ ಸೇಲ್ಸ್ ಇಸ್ ಅ ಸೇಲ್ಸ್ ರೇಷಿಯೋ. ಸೊ ಸೇಲ್ಸ್ ರೇಷಿಯೋ 5:7. ಸೊ ಟೋಟಲ್ ಕಾಸ್ಟ್ ಏನಿದೆ ನೋಡ್ರಿ, ಕಾಸ್ಟ್ ಆಫ್ ಸೇಲ್ಸ್ 72,000 ಇಂಟು 5 ಡಿವೈಡೆಡ್ ಬೈ ಟೋಟಲ್ ಮಾಡ್ಕೊರಿ, ಅದನ್ನ ಸಿಗುತ್ತೆ. ದಟ್ ಈಸ್ ದ 30,000 and 42,000. Next, salary time ratio. Time ratio ಮಾಡಿದ್ದೆ ನಾನು. ಎಷ್ಟು ಬಂದಿತ್ತು ಟೈಮ್ ರೇಷಿಯೋ? 1:2, ರೈಟ್? ಅದನ್ನ ಕ್ಯಾಲ್ಕುಲೇಷನ್ ಮಾಡಿ. ಟೈಮ್ ರೇಷಿಯೋ 1:2, 2,000 and 4,000. Next, director fees. Post incorporation dash 500. Post incorporation ಇಂದ
ಪೋಸ್ಟ್ ಇನ್ಕಾರ್ಪೊರೇಷನ್ ಕಾಲಮ್ ಒಳಗೆ ಅಷ್ಟೇ ಹಚ್ಚಬೇಕು ಅದನ್ನ. ನೆಕ್ಸ್ಟ್ ಡಿಬೆಂಚರ್ ಇಂಟ್ರೆಸ್ಟ್. ಡಿಬೆಂಚರ್ ಇಂಟ್ರೆಸ್ಟ್ ಇಟ್ ಈಸ್ ಆಲ್ಸೋ ಪೋಸ್ಟ್ 1000. ನೆಕ್ಸ್ಟ್ ಇಂಟ್ರೆಸ್ಟ್ ಟು ವೆಂಡರ್ಸ್. ಇಂಟ್ರೆಸ್ಟ್ ಟು ವೆಂಡರ್ಸ್ ವರ್ಕಿಂಗ್ ನೋಟ್ ಹಾಕಿದ್ವಿ ಹೌದಾ. ಎಷ್ಟು ರೇಷಿಯೋ ಬಂದಿತ್ತು ನೋಡ್ರಿ ಅದು, ದಟ್ ಈಸ್ ದ ಆಕ್ಚುಯಲ್ ಅಂತ ಬರೆಯೋಣ. ರೇಷಿಯೋ ಏನ್ ಬಂದಿತ್ತು ಅದು ವೆಂಡರ್ಸ್ ಇದು. ವೆಂಡರ್ಸ್ ರೇಷಿಯೋ ಇಸ್ 4:5. ಸೊ ಟೋಟಲ್ ವೆಂಡರ್ಸ್ ಅಮೌಂಟ್ ಎಷ್ಟಿದೆ? ವೆಂಡರ್ಸ್ 2250 ಹೌದಲ್ಲ. 2250 ನ ಇಂಟು 4 ಡಿವೈಡೆಡ್ ಬೈ 9 ಮಾಡಿ ಎಷ್ಟು ಬರುತ್ತೆ ಅಂದ್ರೆ ದಟ್ ಈಸ್ 1000 and 1250. ನೆಕ್ಸ್ಟ್ ರೆಂಟ್ it is also time ratio 1200 and 2400. Next travelers commission. Travelers commission sales ratio 500 and 700. Office expenses time ratio 1800 and 3600. ನೀವು ರೇಷಿಯೋ ಮಾಡಿ ಹಚ್ಕೋಬೇಕು. ನಾ ಹಚ್ಚಿದೆ ಅಂತ ಸುಮ್ಮನೆ ಹಚ್ಕೋಬೇಡ್ರಿ. ನೆಕ್ಸ್ಟ್ ಆಫೀಸ್ ಎಕ್ಸ್ಪೆನ್ಸಸ್ ಆದ್ಮೇಲೆ ಡಿಸ್ಕೌಂಟ್ ಇಟ್ ಈಸ್ ಅ ಸೇಲ್ಸ್ ರೇಷಿಯೋ 750 and 1050. ನೆಕ್ಸ್ಟ್ ಡೆಪ್ರಿಸಿಯೇಷನ್ ಟೈಮ್ ರೇಷಿಯೋ 1900 and 3800. And next auditors fees time ratio 250 and 500. 250 and 500. Next bad debts. So bad debts na working note ಹಾಕಿದ್ವಿ. So actual ಅಂತ ಬರ್ಕೊಳ್ಳಿ. So bad debts direct ಆಗಿ ಮಾಡಿದ್ವಿ ಹೌದಾ. So 350 pre-incorporation and 250 post-incorporation ಎರಡನ್ನೂ ಸೇರಿಸಿದಾಗ 600 ಆಗಬೇಕು. And next carriage outward sales ratio 250 and 350. And last one formation expenses is a post incorporation. So entire amount should be in a post incorporation column, that is 1200. And next last one advertisement sales ratio 1000 and 1400. ಎಲ್ಲ ಐಟಮ್ ಅನ್ನು ನಾವು ಏನು ಮಾಡಿದ್ವಿ ಇವಾಗ ಡಿಸ್ಟ್ರಿಬ್ಯೂಟ್ ಮಾಡಿಸಿದ ನಂತರ ಟೋಟಲ್ ಎಕ್ಸ್ಪೆನ್ಸಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ರಿ. ಸೊ ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟಾಯ್ತು? ಪ್ರೀ ಇನ್ಕಾರ್ಪೊರೇಷನ್ ಇಸ್ 41,000 and this one is 64,000. Total is 41,000 and 64,000 ಪ್ರೀ ಇನ್ಕಾರ್ಪೊರೇಷನ್. ಇವಾಗ ಇದೇನಿದು? ವಾಟ್ ಇಸ್ ದಿಸ್? ಟೋಟಲ್ ಎಕ್ಸ್ಪೆನ್ಸಸ್, ರೈಟ್? ಟೋಟಲ್ ಎಕ್ಸ್ಪೆನ್ಸಸ್. ಇವಾಗ ನಾವೇನ್ ಮಾಡಬೇಕು? ಟೋಟಲ್ ರೆವೆನ್ಯೂದಲ್ಲಿ ಟೋಟಲ್ ಎಕ್ಸ್ಪೆನ್ಸಸ್ ಅನ್ನ ಲೆಸ್ ಮಾಡಬೇಕು. ಸೊ 50,000 ಲೆಸ್ 41,000, 9,000 is the capital profit, right? Capital profit. And next 70,000, total here 70,000 less 64,000. So this one is the 6,000 is the net profit, right? Net profit. ಅರ್ಥ ಆಗುತ್ತಲ್ಲ? ಸೊ ನಮಗೆ ಇವಾಗ ಏನು ಸಿಕ್ತು? 9,000 ಪ್ರೀ ಇನ್ಕಾರ್ಪೊರೇಷನ್ ಕಾಲಮ್ ಒಳಗಡೆ ಪ್ರಾಫಿಟ್ 6 and 6,000 ಪೋಸ್ಟ್ ಇನ್ಕಾರ್ಪೊರೇಷನ್ ಕಾಲಮ್ ಒಳಗಡೆ ನಮಗೆ ಪ್ರಾಫಿಟ್ ಸಿಕ್ತು. ಹೌದಾ? ಒನ್ಸ್ ಅಗೇನ್ ನಾನು ಇನ್ನೊಂದು ಸಾರಿ ನಿಧಾನಕ್ಕೆ ಏನು ಮಾಡ್ತೀನಿ ನೋಡ್ಕೊರಿ. ರೇಷಿಯೋ ಹೆಂಗೆ ರೀತಿ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳಿ. ಸೇಲ್ಸ್ ರೇಷಿಯೋ ಇಲ್ಲಿ ಡಿಫ್ರೆಂಟ್ ಇದೆ, ಹೌದಾ? ವರ್ಕಿಂಗ್ ನೋಟ್ ಇಲ್ಲಿ ಡಿಫ್ರೆಂಟ್ ಇದೆ. ಅಲ್ಲಿ ಏನು ಮಾಡಿದ್ದಾರೆ? ಟೋಟಲ್ ಸೇಲ್ಸ್ ಕೊಟ್ಟಿದ್ದಾರೆ.
ಟೋಟಲ್ ಸೇಲ್ಸ್ ಕೊಟ್ಟು ಅವ್ರು ಏನು ಮಾಡಿದ್ದಾರೆ ಅಂದರೆ ಮಂತ್ ವೈಸ್ ಕ್ಯಾಲ್ಕುಲೇಷನ್ ಮಾಡಿ, ಇಂಡಿವಿಜುವಲ್ ಮಂತ್ ವೈಸ್ ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳ್ತಾರೆ. ಹೌದಾ? ಸೊ ಟೋಟಲ್ ಸೇಲ್ಸ್ ಡಿವೈಡೆಡ್ ಬೈ, ನಾವು ಇವಾಗ ಮಂತ್, ನಮಗೆ 1 ಮಂತಿಗೆ ಎಷ್ಟು ಸೇಲ್ಸ್ ಅಂತ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ಡಿವೈಡೆಡ್ ಬೈ 12 ಮಾಡಿ ಮಂತ್ಗೆ 1 ಮಂತಿಗೆ ಸೇಲ್ಸ್ ಎಷ್ಟಾಗಿದೆ 10,000 ಸಿಕ್ತು. ಸೊ ಅಲ್ಲಿ ಏಪ್ರಿಲ್, ಜೂನ್, ಜುಲೈ ಮತ್ತೆ ನವೆಂಬರ್ ಆಗಿರ್ಬೋದು, ಮಾರ್ಚ್ ಆಗಿರ್ಬೋದು, ಸೊ ಡಿಫ್ರೆಂಟ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಹೌದಾ? ಡಿಫ್ರೆಂಟ್ ರೇಟ್ ಕೊಟ್ಟಿದ್ದಾರೆ. ಸೊ ಏಪ್ರಿಲ್ ಇಂಟು 10,000 1.5, ಮೇ 1, ಜೂನ್ 2, ಜುಲೈ 1. ಅಂದರೆ ಹಾಫ್ ಅಂದರೆ ಕೊಟ್ಟಿದ್ದಾರೆ, 0.5 ಕೊಟ್ಟಿದ್ದಾರೆ. ಸೊ ಇದರಿಂದ ನಾವು ಮಂತ್ಲಿ ನಮ್ಮ ಸೇಲ್ಸ್ ಎಷ್ಟಿದೆ ಅದರಲ್ಲಿ 10,000 ಇಂದ ಇಂಟು ಮಾಡಿದಾಗ ನಮಗೆ ಪ್ರೀ ಇನ್ಕಾರ್ಪೊರೇಷನ್ ಅಂದರೆ 4 ಏಪ್ರಿಲ್ ಟು ಜುಲೈ. ಹೌದಾ? ನಮಗೆ ಟೋಟಲ್ ಎಷ್ಟು ಸಿಕ್ತು ಇವಾಗ 50,000 ಸಿಕ್ತು. ಅದೇ ರೀತಿ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅವ್ರು ಎಷ್ಟೆಷ್ಟು ರೇಟ್ ಕೊಟ್ಟಿದ್ದಾರೆ ಕೊಟ್ಟು ರಿಮೈನಿಂಗ್ ಯಾವುದು ಕೊಟ್ಟಿಲ್ವಲ್ಲೋ ಅದಕ್ಕೆ ನಾವು 1 ಅಂತ ಕನ್ಸಿಡರ್ ಮಾಡಿ ಇಂಟು ಮಾಡ್ತಾ ಬಂದಾಗ ನಮಗೆ ಪೋಸ್ಟ್ ಇನ್ ಕಾರ್ಪೊರೇಷನ್ ದಟ್ ಇಸ್ 70,000 ಸಿಕ್ತು. ಸೊ 50,000 70,000 ರೇಷಿಯೋ ಕ್ಯಾಲ್ಕುಲೇಷನ್ ಮಾಡಿದಾಗ ಎಲ್ಲ 0 ಕ್ಯಾನ್ಸಲ್ ಆಗಿ 5:7 ಉಳಿತು. ದಟ್ ಈಸ್ ಅವರ್ ಸೇಲ್ಸ್ ರೇಷಿಯೋ, ರೈಟ್? ಅದೇ ರೀತಿ ಟೈಮ್ ರೇಷಿಯೋ ಮಾಡಿದ್ವಿ. 1 ಟು ಏಪ್ರಿಲ್ ಇಂದ ಹಿಡಿದು 1 to 8 ವರೆಗೂ ಅಂದರೆ ಜುಲೈವರೆಗೂ ನಾವು 4 ಮಂತ್ಸ್ನ ಪ್ರೀ ಇನ್ಕಾರ್ಪೊರೇಷನ್ ಆ್ಯಂಡ್ ರಿಮೈನಿಂಗ್ 8 ನಾವು ಪೋಸ್ಟ್ ಇನ್ಕಾರ್ಪೊರೇಷನ್ ಅಂದರೆ 4:8 ಅಥವಾ 1:2 ಅಂತ ಹೇಳಿ ಸಿಂಪ್ಲಿಫೈ ಮಾಡಿದ್ವಿ. ಅದೇ ರೀತಿ ವೆಂಡರ್ಸ್ ಇದು ಮಾಡಿದ್ವಿ ಆ್ಯಂಡ್ ನೆಕ್ಸ್ಟ್ ಬ್ಯಾಡ್ ಡೇಟ್ಸ್ ಮಾಡಿದ್ವಿ. ವಿತ್ ಹೆಲ್ಪ್ ಆಫ್ ದೀಸ್ ರೇಷೋಸ್ ನಾವೇನು ಮಾಡ್ಬೋದು, ಈಸಿಯಾಗಿ ಡಿಫ್ರೆಂಟ್ ಅಮೌಂಟನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಅರ್ಥ ಆಗುತ್ತಲ್ಲ? ನಿಧಾನಕ್ಕೆ ನೋಡ್ತಾ ಹೋಗಿ. ಥ್ಯಾಂಕ್ ಯು.